ನನ್ನಿಂದ ಏನಾನ ಗೊತ್ತಾಗದೆ ತಪ್ಪಾಗಿದ್ರೆ ಐ ಆಮ್ ಸಾರಿ. ಬರೀ ಸಾರಿನಾ? ನಂಗೆ ಚಾಕ್ಲೇಟ್ ಇಲ್ವಾ? ಅಯ್ಯೋ, ಈ ಹುಡುಗಂತ ಪೊಲೀಸ್ ಏನೋ ವಿಚಾರಣೆ ಮಾಡ್ತಾವ್ರೆ. ಆಹಾ, ಇವಳು ಯಾವಾಗ್ಲೂ ಹೀಗೆ ತಾನೆ ಬೇಡ್ದಿರೋ ವಿಷಯಕ್ಕೆಲ್ಲ ಮೂಗ್ ತೂರ್ಸ್ಕೊಂಡು ಹೋಗೋದು. ಒಂದು ಮಾತು ಆಡ್ಬೇಡ. ಇನ್ಮೇಲೆ ಈ ಮಿಡ್ ನೈಟ್ ಪಾರ್ಟಿಗಳು ಅಂತ ನ್ಯೂಸೆನ್ಸ್ ಅನ್ನು ಕ್ರಿಯೇಟ್ ಮಾಡಿ ಸಿಕ್ಕಾಕೋಬೇಡ. ಟ್ರೈ ಟು ಬಿ ಎ ಮೋರ್ ರೆಸ್ಪಾನ್ಸಿಬಲ್ ಅಂಡ್ ಕೇರ್ಫುಲ್. Many more happy returns of the day. ಇನ್ಸ್ಪೆಕ್ಟರ್ ಸರ್, ಏನಾಯ್ತು? ಯಾಕೆ ಹುಡುಗನ ವಿಚಾರಣೆ ಮಾಡ್ತಿದ್ದೀರಾ? ಯಾಕಮ್ಮ ಅಷ್ಟು ಗಾಬರಿನಲ್ಲಿ ವಿಚಾರಿಸ್ತಿದ್ಯಾ? ನಿನಗೆ ಇವನ್ ಪರಿಚಯನಾ? ಹ್ಞೂ ಸರ್, ಪರಿಚಯನೇ. ಏನಾರ ತೆಪ್ಪು ಮಾಡವನ? ಸರ್, ಏನೋ ಚಿಕ್ಕ ವಯಸ್ಸು, ಹೊಸಿ ವಾರ್ನಿಂಗ್ ಕೊಟ್ಟು ಬಿಟ್ಬಿಡಿ ಸರ್. ಬಿಟ್ಬಿಟ್ರೆ ತಿದ್ಕೊಡಲ್ಲಮ್ಮ ಇಂಥವ್ರು. ತಪ್ಪು ಮಾಡ್ದಾಗ್ಲೇ ತಿದ್ದಿ ಬುದ್ಧಿ ಹೇಳಿದ್ರೇನೆ ದಾರಿಗೆ ಬರೋ. ಸರ್, ನಾನ್ ಬುದ್ಧಿ ಹೇಳ್ತೀನಿ. ನನಗ್ ಗೊತ್ತಿರೋ ಹುಡ್ಗನೇ ಸರ್, ನಮ್ ಕಾಲೇಜ್ ಹುಡ್ಗನೇ ಸರ್, ನನ್ ಜೂನಿಯರು. ತಿಳಿಸಿ ಹೇಳಿದ್ರೆ ಅರ್ಥ ಮಾಡ್ಕತಾನೆ. ಅಬ್ಬಾ, ಥ್ಯಾಂಕ್ಸ್ ಸೀನಿಯರ್, ಪೊಲೀಸಿಂದ ನನ್ನ ಬಚಾವ್ ಮಾಡಿದ್ದಕ್ಕೆ. ಅದೆಲ್ಲ ಬಿಡು, ಪೊಲೀಸ್ ಬಂದ್ ವಿಚಾರಣೆ ಮಾಡೋ ಅಂತದ್ ನೀನೇನ್ ಮಾಡ್ದೆ? ಅಯ್ಯಯ್ಯೋ, ನಾವ್ ಏನೇನೋ ಮಾಡ್ತಿರ್ತೀವಿ, ಅದನ್ನೆಲ್ಲ ನೀವು ಕೇಳಿಸ್ಕೊಂಡ್ರೆ ಕಿವಿಗೆ ಫೆನಲ್ ಆಗಿ ತೊಳ್ಕೊಬೇಕಾಗತ್ತೆ. ಸೀನಿಯರ್ ನಿತ್ಕೊಳ್ರಿ. ಪರವಾಗಿಲ್ಲ ಚಿನ್ನ, ನನ್ಗೋಸ್ಕರ ಕಾಲೇಜ್ಗೆ ಹೋಗದೆ ಇಲ್ಲೇ ಕೂತಿದ್ಯಾ? ಚೋ ಸ್ವೀಟ್. ಮೊದ್ಲೇ ಟೆನ್ಷನ್ ಅಲ್ಲಿ ಸಾಯ್ತಿದ್ದೀನಿ. ಸ್ವೀಟ್ ಅಂತೆ ಸ್ವೀಟು, ತೆಪ್ಪಗಿದ್ರೆ ಸರಿ. ಎಲ್ಲ ನಿನ್ನಿಂದಾನೇ ಆಗಿದ್ದು. ಆದ್ರೂ ನೀನೇನು ಹೇಳು ಚಿನ್ನ, ನನ್ನ ಮೇಲೆ ಎಷ್ಟೇ ಕೋಪ ಇದ್ರು ತಾಳಿ ಕಿತ್ತಾಕಿದ್ದೀನಿ ಅಂತ ಹೇಳಿದ್ದು ಸುಳ್ಳು ತಾನೆ? ಇಷ್ಟು ಸಾಕು ಚಿನ್ನ, ಇಷ್ಟು ಸಾಕು ನಿನಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಹೇಳಕ್ಕೆ. ಏನು ತಾಳಿನ? ನಾನು ಯಾವ ತಾಳಿನೂ ಹಾಕಿಲ್ಲ ಆಯ್ತಾ?
ಹಲೋ ಚಿನ್ನ, ನಾವು ನೋಡಿದೀವಮ್ಮ. ಏನು ನೀನ್ ನೋಡಿದ್ಯಾ? ಯಾವಾಗ? ನನಗ್ ಗೊತ್ತಿತ್ತು ಕಣೋ, ನೀನ್ ಇಂಥದ್ದೇ ಏನೋ ಮಾಡಿರ್ತೀಯ ಅಂತ. ನನ್ಗೆ ಅವತ್ತೇ ಸ್ಟ್ರಾಂಗ್ ಆಗಿ ಅನ್ಸಿತ್ತು ಆ ಮಾಸ್ಕ್ ಹಾಕೊಂಡ್ ಬಂದಿದ್ದೋ ನೀನೇ ಅಂತ. ಇನ್ನೂ ಈ ಕಳ್ಳಾಟ ಎಲ್ಲ ಬಿಟ್ಟಿಲ್ಲ ಅಲ್ಲ ನೀನು? ಮನೇಲೇನಾದ್ರು ಗೊತ್ತಾಗಿದ್ದಿದ್ರೆ ಏನ್ ಗತಿ? ಗೊತ್ತಾಗಿದ್ದಿದ್ರೆ ನನಗೆ ಅವಮಾನ ಆಗ್ತಿತ್ತು ಅಂತ ತಾನೇ ನಿನ್ ಟೆನ್ಷನ್. ಮಾತಾಡು ಚಿನ್ನ, ನನಗೆ ಅವಮಾನ ಆದ್ರೆ ನಿನ್ಗೂ ಬೇಜಾರಾಗತ್ತಲ್ಲ? ಅವೆಲ್ಲ ಏನೂ ಇಲ್ಲ. ನಿನಗೆ ಅವಮಾನ ಆದ್ರೆ ನನಗೆ ಯಾಕೆ ಫೀಲ್ ಆಗ್ಬೇಕು? ಹೌದಾ? ಹಲೋ, ಅದನ್ನೇ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ನೋಡೋಣ. ಚೀ ಕೊಳ್ಕ, ಕಬ್ಬು ವಾಸನೆ ಹೊಡಿತಿದ್ಯಾ? ಸ್ನಾನ ಮಾಡಿ ಎಷ್ಟ್ ದಿನ ಆಯ್ತು? ಮೊದ್ಲೋಗಿ ಸ್ನಾನ ಮಾಡ್ಕೊಂಡ್ ಬಾ. ಅಯ್ಯೋ, ಬಟ್ಟೆನೇ ತಂದಿಲ್ವಲ್ಲ ಚಿನ್ನ ನಾನು. ಆಲ್ರೆಡಿ ಅಪ್ಪನ ಬಟ್ಟೆ ಹಾಕೊಂಡ್ ನಿಂತಿದ್ಯಲ್ಲ, ಅವ್ರ ಬಟ್ಟೆನೆ ತಗೊಂಬರ್ತೀನಿ, ಇಲ್ಲೇ ಇರು. ಮುದ್ದು ಬಂಗಾರ, ಎಷ್ಟು ಪ್ರೀತಿ ನನ್ ಕಂಡ್ರೆ. ಅವೆಲ್ಲ ಏನೂ ಇಲ್ಲ. ನಿನ್ ಗಬ್ಬು ವಾಸನೆ ತಡಿಯಕ್ ಆಗ್ತಿಲ್ಲ, ಅದಕ್ಕೆ ಅಂದೆ. ಇಲ್ಲೇ ಇರು, ಬರ್ತೀನಿ. ಸೀನಿಯರ್ ಸೀನಿಯರ್ ನೋಡು, ನಿನ್ ಬಗ್ಗೆ ನನ್ಗೆ ಹೆಚ್ಚಿಗೆ ಗೊತ್ತಿಲ್ಲ, ಆದ್ರೂ ನಿನ್ ಸೀನಿಯರ್ ಆಗಿ ಒಂದೆರಡು ಮಾತು ಹೇಳ್ತೀನಿ, ಕೇಳಿಸ್ಕೊ. ತಂದೆ ತಾಯಿ 1000 ಕನ್ಸುಗಳನ್ನ ಕಟ್ಕೊಂಡು ಮಕ್ಕಳನ್ನ ಕಾಲೇಜಿಗೆ ಕಳ್ಸೋದು ವಿದ್ಯಾಭ್ಯಾಸ ಮಾಡಿ ಸಣ್ಣದಾಗಿ ಓದ್ಲಿ ಅಂತ. ಆ ನಂಬಿಕೆನ ನೀನು ಉಳಿಸ್ಕೋಬೇಕು. ನಿಮ್ಮ ಹತ್ರ ಉಪದೇಶ ತಗೊಳಕು ಈ ಕಿವಿಗಳು ಪುಣ್ಯ ಮಾಡಿರ್ಬೇಕು ಬಿಡಿ. ಓಹೋ, ಸೀನಿಯರ್ ಅಂಡ್ ಜೂನಿಯರ್ ಒಟ್ಟಿಗೆ ಎಂಟ್ರಿ ಕೊಡ್ತಾ ಇದ್ದೀರಾ? ಅಂದಾಗೆ ನಮ್ ಜೂನಿಯರ್ನ ಪೊಲೀಸ್ ಅವರು ಇಂಟರೋಗೇಟ್ ಮಾಡ್ತಾ ಆಗಿತ್ತು. ಅಂತದೇನಪ್ಪ ಮಾಡ್ದೆ? ಏನೋ 1000 ಇರುತ್ತೆ ಮ್ಯಾಟ್ರಿಗಳು ನಮ್ದು, ಅವೆಲ್ಲ ನಿಮ್ಗೆ ಯಾಕೆ? ಸೀನಿಯರ್ಗಳು ನೀವೆಲ್ಲ, ಜೂನಿಯರ್ಗಳು ತಲೆ ಬಿಸಿ ನಿಮ್ಗೆ ಯಾಕೆ? ಸರಿ ಸರಿ, ಅರಟೆ ಜಾಸ್ತಿ ಆಯ್ತು. ಎಲ್ರು ನಡೀರಿ, ಕ್ಲಾಸ್ಗೆ ಹೋಗೋಮ್ಮ. ವಿರಾಜ್, ನೀನು ಕ್ಲಾಸ್ಗೆ ಹೋಗು. ನೋ 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 ನೋ, ನಿನ್ನ ಬಿಟ್ಟು ಅದು ಹೇಗೆ ಹೋಗಕ್ಕಾಗುತ್ತೆ ಕಮ್ಲಿ? ಆಕ್ಚುಲಿ ನೀನ್ ಬರ್ಲಿ ಅಂತಾನೆ ನಾನು ಕಾಯ್ತಿದ್ದೆ. ಥ್ಯಾಂಕ್ ಯು ಕಮ್ಲಿ. ಅವ್ರ ಚಾಕ್ಲೇಟ್ ಏನಕ್ಕೆ ಕಿತ್ಕೊಂಡ್ರಿ? ಎಕ್ಸ್ಕ್ಯೂಸ್ ಮೀ, ನಮ್ಮಿಬ್ರು ಮಧ್ಯೆ 1000 ಇರುತ್ತೆ, ಅದೆಲ್ಲ ನಿನಗೆ ಯಾಕೆ? ಮೋರ್ ಓವರ್, ದಿಸ್ ಇಸ್ ಮೈ ಸ್ಪೆಷಾಲಿಟಿ. ನನಗ್ ಬೇಕು ಅನ್ಸಿದ್ದು ಯಾರ ಹತ್ರ ಇದ್ರೂ ಬಿಡಲ್ಲ. ಅದ್ರಲ್ಲೂ ರಿಷಿ ತಿಂದಿರೋ ಚಾಕ್ಲೇಟ್ನ ಬಿಡ್ತೀನಾ? ಕೆಸರಿನ ಕಮಲಿ ಇಷ್ಟೇ ಅಲ್ಲಮ್ಮ, ಇನ್ಮೇಲೆ ನೀನ್ ಕಾಲೇಜಿಗೆ ಬರಕ್ಕೂ ಆಗ್ಬಾರ್ದು. ಹಾಗ್ ಮಾಡ್ತೀನಿ, ನೋಡ್ತಾ ಇರೋ. ಓಕೆ, ಬಾಯ್. ಚಿಲ್ ಸೀನಿಯರ್, ಆಫ್ಟರ್ ಆಲ್ ಒಂದು ಚಾಕ್ಲೇಟ್ ತಾನೆ, ಅದಕ್ಕೆ ಯಾಕೆ ಹಿಂಗ್ ಡಲ್ ಆಗ್ತೀರಾ? ನೀವ್ ಯಾವಾಗ್ಲೂ ಸ್ಮೈಲ್ ಮಾಡ್ತಾ ಇರ್ಬೇಕು, ಅವಾಗ್ಲೇ ನೋಡಕ್ಕೆ ಸ್ವೀಟ್ ಆಗಿರೋದು. ಚಾಕ್ಲೇಟ್ ತಾನೆ, ನಾನ್ ಕೊಡ್ತೀನಿ. ಸೀನಿಯರ್ ನಿಂತ್ಕೊಳ್ಳಿ. ನೋಡಿದ್ರು ನೋಡದೆ ಇರೋವಾಗ ಹೋಗ್ತಿದ್ರಲ್ಲ ಸೀನಿಯರ್.
ಚಾಕ್ಲೇಟ್ ತಗೊಳ್ಳಿ. ಅಲ್ಲ, ಅವಳು ಚಾಕ್ಲೇಟ್ ಕಿತ್ಕೊಂಡ್ಲು ಅಂತ ಬೇಜಾರಾಗಿದ್ದೆ, ಈಗ ನಾನು ಚಾಕ್ಲೇಟ್ ಕೊಡ್ತಿದ್ದೀನಿ ಅಂತ ಬೇಜಾರಾಗ್ತಿದ್ದೀರಲ್ಲ. ಸೀರಿಯಸ್ಲಿ ನಂಗೆ ನಿಮ್ ಮನ್ಸೇ ಅರ್ಥ ಆಗ್ತಿಲ್ವಲ್ಲ ಸೀನಿಯರ್. ನೋಡಿ, ಇವತ್ ನಂಗೆ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಗೊತ್ತಾ. ನನ್ ಬರ್ಡೇ ನೀವ್ ವಿಶ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಚಾಕ್ಲೇಟ್ ಇಸ್ಕೊಂಡ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ನಂಬಿಕೆ ಬರ್ತಿಲ್ವಾ ಸೀನಿಯರ್? ಗಾಡ್ ಪ್ರಾಮಿಸ್, ಇವತ್ ನಿಜವಾಗ್ಲೂ ನನ್ ಬರ್ತಡೇ. ಇನ್ಫ್ಯಾಕ್ಟ್ ಇವತ್ ನಾನು ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ಆ ಪಾರ್ಟಿಗೆ ನೀವೇ ಚೀಫ್ ಗೆಸ್ಟ್. ನೀವು ಬಂದಿಲ್ಲ ಅಂದ್ರೆ ಪಾರ್ಟಿ ಇನ್ಕಂಪ್ಲೀಟ್ ಆಗೋಗ್ಬಿಡುತ್ತೆ. ನೋಡು, ಇದನ್ನೆಲ್ಲ ಇಲ್ಲಿಗೆ ಸಾಕು ಮಾಡು. ಸುಮ್ಕೆ ನೀನ್ ಕ್ಲಾಸ್ಗೆ ಹೋಗು. ಹಿಂಗ್ ನಾನು ಹಿಂದೆ ಎಲ್ಲ ಸುತ್ತದ್ನ ನಿಲ್ಸ್ಬಿಡು. ಇದ್ಯಾವುದು ನನ್ನ ಗಂಡಂಗೆ ಇಷ್ಟ ಆಗಕ್ಕಿಲ್ಲ. ವಾಟ್? ಸೀರಿಯಸ್ಲಿ? ಗಂಡನಾ? ಹೌದು, ಗಂಡನೇ. ನನಗೆ ಮದ್ವೆ ಆಗೈತೆ. ಸುಮ್ಕೆ ನಾನು ಹಿಂದೆ ಹಿಂಗ್ ಸುತ್ತಾಡ್ಕೊಂಡು ಹುಚ್ಚಾಟ ಆಡೋದನ್ನೆಲ್ಲ ಬಿಟ್ಬಿಡು. ಸೀನಿಯರ್, ಡೈರೆಕ್ಟ್ ಆಗಿ ಹೇಳ್ಬೋದಿತ್ತಲ್ಲ ಸೀನಿಯರ್, ಪಾರ್ಟಿಗೆ ಬರಕ್ ಇಷ್ಟ ಇಲ್ಲ ಅಂತ. ಸುಮ್ನೆ ಮದ್ವೆಗಿದ್ವಿ ಅಂತ ಏನೇನೋ ಹೇಳ್ಬಿಟ್ರಲ್ಲ. ಏನೇನೋ ಅಲ್ಲ, ಸರಿಯಾಗಿ ಕೇಳಿಸ್ಕೊ. ನನಗೆ ಮದ್ವೆ ಆಗೈತೆ, ಮದ್ವೆ ಆಗೈತೆ, ಮದ್ವೆ ಆಗೈತೆ. ಸುಮ್ಕೆಲಿಂದ ಹೊಂಟೋಗು. ಈ ಕಲರ್ ಬೇಡ. ರಚನಾ, ಇಲ್ಲೇನ್ ಮಾಡ್ತಿದ್ಯಾ? ಏನದು? ಏನೂ ಇಲ್ಲಮ್ಮ, ಏನಿಲ್ಲ. ಏನದು ಕೈಲಿ ಹಿಂದೆ? ಓ, ಇದಾ ಅಪ್ಪನ ಬಟ್ಟೆ ಅಮ್ಮ, ಐರನ್ ಮಾಡಕ್ಕೆ. ಇಲ್ಲೇ ಇದೆಯಲ್ಲ ಐರನ್ ಸ್ಟ್ಯಾಂಡು. ಎಲ್ಲೋ ಯಾಕೆ ತಗೊಂಡು ಹೋಗ್ತಿದ್ಯಾ? ಇಷ್ಟಕ್ಕೂ ನಿಮ್ಮ ಅಪ್ಪನ ಬಟ್ಟೆಗಳೆಲ್ಲ ಪ್ರೆಸ್ ಆಗಿದೆ. ಅಯ್ಯೋ ದೇವ್ರೆ, ಏನ್ ತರ ಇದು? ಮತ್ತೇನ್ ಪ್ರಾಬ್ಲಮ್ಮು? ನಿಮ್ ಮಗಳು ನಿಮ್ ಬಟ್ಟೆನ್ ತಗೊಂಡು ಐರನ್ ಮಾಡಕ್ ಹೊರಟಿದ್ದಾಳೆ. ಹೌದಾ? ಅಪ್ಪ, ಅದು ಅಯ್ಯೋ, ನನ್ನ ಬಟ್ಟೆಗಳೆಲ್ಲ ಆಲ್ರೆಡಿ ಐರನ್ ಆಗಿದೆ. ನೀನ್ ಯಾಕೆ ತೊಂದ್ರೆ ತಗೋತೀಯ? ಅಯ್ಯೋ ಅಪ್ಪ, ಮರ್ತು ಬಿಟ್ರ? ನೀವೇ ಹೇಳಿದ್ರಲ್ಲ ಈ ಶರ್ಟು ಮೀಟಿಂಗಿಗೆ ಬೇಕು, ಐರನ್ ಮಾಡಿಡು ಅಂತ ಅಂದ್ಬಿಟ್ಟು. ಓ, ಹೌದು ಹೌದು, ತಗೊಂಡೋಗಮ್ಮ, ಐರನ್ ಮಾಡ್ಕೊಂಬ. ಈಗ ತಾನೇ ಎಲ್ಲ ಪ್ರೆಸ್ ಆಗಿದೆ ಅಂದ್ರಲ್ಲ ರಮೇಶ್? ಹಾ, ಹೌದಲ್ವಾ? ಇಲ್ಲ ಅಪ್ಪ, ಈ ಶರ್ಟ್ ಒಂದ್ ಆಗಿಲ್ಲ, ಐರನ್ ಮಾಡ್ಕೊಂಡು ತಗೊಂಡ್ ಬಾ ಅಂತ ಹೇಳಿದ್ರಲ್ಲ ನೀವೇ. ಹಾ, ಕರೆಕ್ಟ್, ಮಾಡ್ಕೊಂಬ. ಹೋಗಿ ಅಪ್ಪ, ನೀವ್ ಇತ್ತೀಚೆಗೆ ತುಂಬಾ ಆಬ್ಸೆಂಟ್ ಮೈಂಡೆಡ್ ಆಗ್ತಿದ್ದೀರಾ. ಎನಿವೆ, ನಾನು ಹೋಗಿ ಶರ್ಟ್ ಪ್ರೆಸ್ ಮಾಡ್ಕೊಂಡ್ ಬರ್ತೀನಿ. ಯಾಕೋ ಎಲ್ಲ ಮರ್ತು ಹೋಗ್ತಾ ಇದೀನಿ ತಾರ. ವಯಸ್ಸಾಗ್ತಿದ್ಯಲ್ಲ ಅದಕ್ಕೆ. ಇರ್ಬೋದು, ನಿನ್ಗೂ ವಯಸ್ಸಾಗ್ತಿದೆ ಅಲ್ವಾ? ನಿನ್ ಬರ್ತ್ಡೇ ಯಾವತ್ತು ಹೇಳು? ಓ, ಅದನ್ನು ಮರ್ತು ಬಿಟ್ರಾ? ಅದ್ಭುತ ನೀವು. ಅಲ್ಲ, ಐ ಮೀನ್ ಬರ್ತ್ಡೇ ನೆನಪಿದೆ, ಇಸ್ವಿ ಅಂದ್ರೆ.
ಹ್ಯಾಪಿ ಬರ್ಡೇ ಬ್ರೋ. ಹ್ಯಾಪಿ ಬರ್ಡೇ. ಸಾಕು ಇಳಿಸ್ರೋ. ಆಯ್ತು ಕಣ್ರು, ಥ್ಯಾಂಕ್ಸ್. ಯಾಕೆ ಬ್ರೋ, ನಾವು ನೆನೆ ನೈಟಿಂದಾನೆ ಫುಲ್ಲು ಪಾರ್ಟಿ ಮೋಡಲ್ಲಿ ಗೇರ್ ಅಪ್ ಮಾಡ್ಕೊಂಡಿದ್ರೆ ನೀನ್ ನೋಡಿದ್ರೆ ಒಳ್ಳೆ ಗಾಳಿ ಹೋಗಿರೋ ಬಲೂನ್ ತರ ಫುಲ್ ಮೂಡ್ ಆಫ್ ಮಾಡ್ಕೊಂಡಿದ್ಯಾ? ಏನ್ ವಿಷಯ ಬ್ರೋ? ಪಾರ್ಟಿನಾ? ಇನ್ಯಾವ ಪಾರ್ಟಿ ಮಗ? ಚೀಫ್ ಗೆಸ್ಟ್ ಯಾರ ಮಗ? ಓ ಸೀನಿಯರು. ಏನಾಯ್ತು ಮಗ? ಮದ್ವೆ ಆಗಿದೆ ಅಂತ ಕಂಡ್ರು. ಇನ್ಮೇಲೆ ನಾನು ಹಿಂದೆ ಸುತ್ತಬೇಡ ಅಂತ ಮಂಗಳಾರತಿ ಮಾಡೋದ್ಲು. ಅಷ್ಟೇನಾ ಬ್ರೋ, ಇಷ್ಟಕ್ಕೆಲ್ಲ ಅಪ್ಸೆಟ್ ಆಗ್ತಾರೇನೋ? ಅಲ್ವೋ, ಯಾರೋ ಬರ್ಲಿಲ್ಲ ಅಂತ ನಮ್ಮ ಮೂಡ್ ಆಫ್ ಮಾಡ್ಕೊಳಕ್ ಆಗುತ್ತಾ? ಲೋ, ವಿರಾಜ್ ಬರ್ಡೇ ನಾವು ಸೆಲೆಬ್ರೇಟ್ ಮಾಡ್ಲೇಬೇಕು. ಕಂಬ್ಲಿ ಬರ್ದೇ ಇದ್ಮೇಲೆ ನಂಗೆ ಇಂಟ್ರೆಸ್ಟ್ ಇಲ್ಲ ಮಗ ಪಾರ್ಟಿ ಮಾಡೋದಕ್ಕೆ. ಯು ಗೈಸ್ ಎಂಜಾಯ್. ಅದನ್ನ ನೀನ್ ನಂಬ್ಕೊಂಡ್ಬಿಟ್ಟೆ ಮಗ. ಹುಡುಗರು ಹಿಂದೆ ತಪ್ಪಿಸ್ಕೊಳಕ್ಕೆ ಯೂಸ್ ಮಾಡ್ಕೊಳ್ಳೋ ಶೀಲ್ಡ್ ಮಗ. ಹಂಗಂತೀಯ? ಎಸ್ ಮಗ, ಈ ಮಾಡ್ರನ್ ಹುಡುಗಿರಾದ್ರೆ ಬಾಯ್ ಫ್ರೆಂಡ್ ಇದ್ದಾರೆ ಇಲ್ಲ ಕಮಿಟ್ ಆಗಿದ್ದೀನಿ ಅಂತ ಹೇಳ್ತಾರೆ. ಆದ್ರೆ ನಿಮ್ ಸೀನಿಯರ್ ಟ್ರೆಡಿಷನಲ್ ಅಲ್ವಾ, ತಾಳಿ ಮದ್ವೆ ಅಂತ ಸೆಂಟಿಮೆಂಟ್ ಯೂಸ್ ಮಾಡಿದಾರೆ ಅಷ್ಟೇ. ಎಷ್ಟು ಹುಡುಗಿರ್ನ ಪಟಾಯಿಸಿಲ್ಲ ನೀನು, ಇದು ಗೊತ್ತಾಗಲ್ವೇನೋ? ಸೀರಿಯಸ್ಲಿ ನಂಗೆ ಇದೆಲ್ಲ ಯಾಕೆ ಹೊಳಿಲಿಲ್ಲ ಬ್ರೋ? ಅದಕ್ಕೆ ಅಲ್ವಾ ಮಗ ಫ್ರೆಂಡ್ಸ್ ಅಂತ ನಾವೆಲ್ಲ ಇರೋದು. ಥ್ಯಾಂಕ್ಸ್ ಮಗ, ಥ್ಯಾಂಕ್ ಯು ಸೋ ಮಚ್. ಈಗ ನನ್ನ ಬರ್ಡೇಗೆ ಒಂದು ಕಳೆ. ಹಲೋ ಸೀನಿಯರ್. ಅಯ್ಯ, ಇವನ್ ತಿರ್ಗಾ ಒಕ್ಕಸ್ಕೊಂಡಲ್ಲ ಕಮ್ಲಿ. ನನ್ನ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ನಾನು ಒಕ್ಕರ್ಸ್ಕೊಂತಾನೆ ಇರ್ತೀನಿ. ನಾವ್ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಮಿಸ್ ಸೋಡಾ ಬುಡ್ಡಿ. ಕಮಲಿ ಅವರೇ, ನೀವ್ ಹೇಳಿ, ಪಾರ್ಟಿಗೆ ಬರ್ತಿದ್ದೀರಲ್ವಾ? ಅಫ್ಕೋರ್ಸ್ ಯು ಡೋಂಟ್ ಹ್ಯಾವ್ ಚಾಯ್ಸ್, ಬರ್ಬೇಕು ಅಷ್ಟೇ. ತೆಗದ್ ನಾಕ್ ಬುಟ್ಟ ಅಂದ್ರೆ ಹೋಗ್ಲಾ ಸುಮ್ಕೆ ಬಂದ್ ತೊಂದ್ರೆ ಕೊಡ್ತಾನೆ ಇರ್ತಾನೆ. ನಿಮ್ಗೆ ಯಾಕ್ರಿ ಉಸಾಬ್ರಿ? ನಾನ್ ಕೇಳ್ತಿರೋದ್ ಕಮಲಿ ಅವ್ರನ್ನ. ಸರಿ, ಕಮ್ಲಿನೇ ಹೇಳ್ತೀವ್ನಿ, ಸುಮ್ಕೆ ಇಲ್ಲಿಂದ ಹೋಗು. ನಿಂಗಾಗ್ಲೇ ಹೇಳ್ದೆ ತಾನೆ ಇದ್ಯಾವ್ದು ನನ್ ಗಂಡಂಗ್ ಇಷ್ಟ ಆಗಕ್ಕಿಲ್ಲ ಅಂತವ. ಅಯ್ಯೋ ಬಿಡಿ ಸೀನಿಯರ್, ಈ ಸ್ಟೋರಿ ಎಲ್ಲ ನಮ್ಗೆ ಗೊತ್ತಿಲ್ವಾ? ಇಂಥದ್ ಎಷ್ಟ್ ಕತೆ ಕೇಳಿಲ್ಲ ನಾವು. ಇದು ಕತೆ ಅಲ್ಲ. ಸರಿ ಬಿಡಿ, ನಿಜಾನೇ ಅಂತ ಅನ್ಕೊಳ್ಳೋಣ. ನಿಮ್ ಗಂಡನ್ನು ಕರ್ಕೊಂಬನ್ನಿ ಪಾರ್ಟಿಗೆ. ಏನಿವಾಗ? ಏಯ್, ನಿನ್ ತಲೆಯಾಗ ಸ್ಕ್ರೂ ಬಿದ್ದಾಗೈತೆ. ಒಂದ್ ಕಿತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವಾ? ಹೋಗ ಸುಮ್ಕೆ. ಅಯ್ಯೋ ರಾಮ, ನಾನೇನಂದೆ? ಗಂಡನ್ ಪಾರ್ಟಿ ಕರ್ಕೊಂಬನ್ನಿ ಅಂದೆ ಅಷ್ಟೇ. ಯಾಕೆ ಗಂಡ ಇದ್ರೆ ಪಾರ್ಟಿಗೆ ಬರಬಾರ್ದು ಅಂತ ರೂಲ್ಸ್ ಇದೆಯಾ? ಕಮಲಿ ಅವ್ರ ಪಾರ್ಟಿಗೆ ಬರ್ತಾರ ಅಷ್ಟೇ. ಬೈ ದ ವೇ, ಇದು ನನ್ನ ಬರ್ಡೇಗೆ ಅಡ್ವಾನ್ಸ್ ಟ್ರೀಟ್. ಸಾಯಂಕಾಲ ಮರಿದೆ ಬಂದ್ಬಿಡಿ. ಇಲ್ಲ, ನಾನ್ ಬರಲ್ಲ. ಯಾಕೆ ಬರಲ್ಲ? ಓ, ನಿಮ್ ಗಂಡ ಬೈತಾರೆ ಅಂತನಾ? ಅವನು ಕರ್ಕೊಂಬನ್ನಿ ಅನ್ನಲ್ಲ ಸೀನಿಯರ್. ವಾಟ್ ಈಸ್ ದ ಪ್ರಾಬ್ಲಮ್? ಅಂಥದ್ದು ಏನ್ ಡಿಸ್ಕಷನ್ ನಡೀತಿದೆ ಅಲ್ಲಿ? ಸಂಭು, ನಿಂಗೆ ನಡೀರಿ ಹೋಗೋಣ. ನೋಡಿ, ಈವ್ನಿಂಗ್ ನೀವು ಪಾರ್ಟಿಗೆ ಬರ್ಲೇಬೇಕು. ಏನು ಎದುರಿಸ್ತಿದ್ಯಾ? ಇಲ್ಲಪ್ಪ, ಪ್ರೀತಿಯಿಂದ ಫೋರ್ಸ್ ಮಾಡ್ತಿದ್ದೀನಿ ಅಷ್ಟೇ. ನೋಡಿ ಕಮಲಿ ಅವರೇ, ನೀವು ಬಂದಿಲ್ಲ ಅಂದ್ರೆ ಪಾರ್ಟಿ ಕ್ಯಾನ್ಸಲ್ ಅಷ್ಟೇ. ನಿಮ್ಮಿಂದ ಎಲ್ರಿಗೂ ಪಾರ್ಟಿ ಮಿಸ್ ಆಗುತ್ತೆ. ಏನ್ ಮಾಡ್ತೀರಾ ಬೇಗ ಡಿಸೈಡ್ ಮಾಡಿ. ನೀನ್ ಎಷ್ಟ್ ಕೇಳಿದ್ರು ಆಟೆಯ. ನಾನ್ ಒಂದ್ಕಿತ ಹೇಳಿದ್ಮೇಲೆ ಮುಗೀತು. ನಾನು ಯಾವ ಪಾರ್ಟಿಗೂ ಬರಕಿಲ್ಲ ಅಂದ್ರೆ ಬರಕಿಲ್ಲ. ಓಹೋ, ಆ ರೂಟಲ್ಲಿ ಬರ್ತೀರಾ? ಸರಿ ಹಾಗಾದ್ರೆ.
ನೀವಿಗಿನ್ನ ಮುಂದೆ ಹೋಗ್ಬೇಕಂದ್ರು ನಾನು ದಾಟ್ಕೊಂಡೇ ಹೋಗ್ಬೇಕು.